ಶ್ರೀಮದ್ ಭಗವದ್ಗೀತಾ ಜ್ಞಾನಯಜ್ಞದಲ್ಲಿ ಎರಡನೆಯ ಷಟ್ಕ 666ರ ಮಧ್ಯದ ಎರಡನೇ 6ನ ಕಡೆಯ ಅಧ್ಯಾಯ ಇದು. ಮೊದಲ 6 ಜ್ಞಾನ ಸಾಧನವಾದ ಕರ್ಮದ ನಿರೂಪಣೆಯನ್ನು ಭಗವಂತ ಮಾಡಿದ್ದಾನೆ. ಮುಂದೆ 7ರಿಂದ 12ರ ತನಕ ಜ್ಞಾನದ ಸ್ವರೂಪವನ್ನು ವರ್ಣನೆ ಮಾಡಿದ್ದಾನೆ. ನಾವು ದೇವರ ಬಗ್ಗೆ ಎಂಥ ಜ್ಞಾನವನ್ನು ಪಡಿಬೇಕು? ಜ್ಞಾನ ಅಂದರೆ ಯಾವುದು? ಅದರ ವಿವಿಧ ಮುಖಗಳ ತನ್ನ ವಿಭೂತಿಯನ್ನು ವರ್ಣನೆ ಮಾಡಿ ನನಗೆ ಆ ಎಲ್ಲ ವಸ್ತುಗಳು ಅವುಗಳ ಮಧ್ಯದಲ್ಲಿ ಒಂದು ವಿಶೇಷ ಸ್ಥಾನಮಾನವನ್ನು ಪಡೆದಿದೆ. ಆಕಾಶದಲ್ಲಿ ಸದ್ಯ ಚಂದ್ರನಿಗೆ ಅಷ್ಟು ಒಂದು ಹೊಳಪು ಬರಲಿಕ್ಕೆ ಕಾರಣ ಒಳಗೆ ನಾನಿದ್ದೇನೆ. ಜನರ ಮಧ್ಯದಲ್ಲೂ ಭಾರಿ ಪ್ರಸಿದ್ಧರಾಗಿದ್ದರೆ ಅವರೊಳಗೆ ನಂದು ಒಂದು ಸತ್ವ ಭೂತಿ ಇದೆ. ನೀನು ಎಲ್ಲಿಯಾದರೂ ಇಂಥ ವಿಶೇಷತೆ ಕಂಡಾಗ ಅದು ಅವರ ಯೋಗ್ಯತೆ ಅಂತ ತಿಳ್ಕೊಳ್ಬೇಡ, ಅದು ನಾನು ಅಂತ ತಿಳ್ಕೊ. ನನ್ನ ಅನುಗ್ರಹ ಅಂತ ರೂಪ ಅಂತ ತಿಳ್ಕೊ. ಯಾರಲ್ಲಾದರೂ ಏನಾದರೂ ನಮಗಿಂತಲೂ ಒಂದು ಸ್ವಲ್ಪ ವಿಶೇಷ ಸಾಧನೆ ಕಂಡಾಗ ಭಾರೀ ವಿದ್ಯಾವಂತರು, ಭಾರೀ ಔದಾರ್ಯವಂತರು, ದಾನಶೀಲರು ಇಂಥವು ಏನಾದರೂ ಕಂಡರೂ ಅದರ ಒಳಗೆ ನಾನಿದ್ದೇನೆ, ಆ ಗುಣ ನಂದದು. ಇಡೀ ಜಗತ್ತ ಒಳಗೆ ಪ್ರಪಂಚದ ಒಳಗೆಲ್ಲ ನಾನಿದ್ದೇನೆ. ಜಗತ್ತನ್ನು ಸೃಷ್ಟಿ ಮಾಡಿ ಆ ಜಗತ್ತು ತನ್ನಷ್ಟಿಗೆ ತಾನೇ ಪ್ರವೃತ್ತಿಯಾಗುವಂತೆ ನಾನು ಬಿಟ್ಟದ್ದಲ್ಲ. ಜಗಚ್ಚೇಷ್ಟ ಪ್ರವರ್ತಕದ ತುಂಬೆಲ್ಲ ನಾನು ತುಂಬಿದ್ದೇನೆ ಅಂತ ಅರ್ಜುನನಿಗೆ ಹೇಳ್ತಾ ತನ್ನ ವಿಶೇಷ ಸನ್ನಿಧ ಕೆಲವು ವಸ್ತುಗಳನ್ನು ಹೇಳಿ ಇದನ್ನೆಲ್ಲ ಕೇಳುವಾಗ ರೋಮಾಂಚನಗೊಂಡ ಅರ್ಜುನ ಮತ್ತೆ ಕೇಳ್ತಾ ಇದ್ದಾನೆ, ನನಗೆ ನಂಬಿಕೆ ಬಂದಿದೆ ಅನ್ನೋದು ಅನ್ನುವ ಮಾನ ಅಪಮಾನ ಕಳ್ಕೊಂಡಿದ್ದೇನೆ. ಅಭಿಮಾನ ಹೋಗಿದೆ, ಮೋಹ ಹೋಗಿದೆ, ಭ್ರಮ ಹೋಗಿದೆ, ಎಲ್ಲ ನೀನೇ ಅನ್ನುವ ಅರಿವು ನನಗೆ ಬಂದಿದೆ. ಆದರೆ ಜಗನ್ಮಯನಾದ ಆ ನಿನ್ನ ರೂಪ ಹೌದಾ, ನನಗೆ ಆ ನೋಡಬೇಕು ಅನ್ನುವ ತೀವ್ರತೆ, ಆ ಬಯಕೆ ನನ್ನನ್ನು ಕಾಡ್ತಾ ಇದೆ. ನಾನು ನೋಡಬೇಕು, ನಿನ್ನನ್ನು ನೋಡಬೇಕು. ಜಗದ ತುಂಬೆಲ್ಲ ತುಂಬಿರುವ ನಿನ್ನ ಬಗೆ ಬಗೆಯಲ್ಲಿ ನೋಡುವ ಬಯಕೆ ನನಗೆ ಆಗ್ತಾ ಇದೆ. ನನಗೇನೋ ಬಯಕೆ ಇದೆ, ಆದರೆ ನಾನು ನೋಡಲಿಕ್ಕೆ ಯೋಗ್ಯವ ನಿರ್ಧಾರ ನಿನ್ನ ಕೈಯಲ್ಲಿದೆ. ಹೀಗಾಗಿ ಯದಿ ಮನ್ಯಸೆ ಚೇತ್, ನಿನಗನ್ನಿಸಿದ್ರೆ ಎಲ್ಲೆಡೆಯಲ್ಲಿ ವ್ಯಾಪ್ತವಾದ ನಿನ್ನ ರೂಪವನ್ನು ನೋಡುವ ಯೋಗ್ಯತೆ ನನಗೆ ನಿನಗನ್ನಿಸಿದರೆ ಆ ನಿನ್ನ ಭವ್ಯವಾದ ರೂಪವನ್ನು ತೋರಿಸು ಅಂತ ದೇವರಲ್ಲಿ ಕೇಳಿದ್ದೇ ತಡ. ಉತ್ತಮಾಧಿಕಾರಿಯಾದ ಕಾರಣ ಭಗವಂತ ಪಶ್ಯಮೇ ರೂಪ, ನನ್ನ ರೂಪ ತತ್ಕ್ಷಣದಲ್ಲಿಯೇ ತನ್ನ ವಿರಾಟ್ ರೂಪ, ವಿಸ್ತೃತವಾದ ಎಲ್ಲೆಡೆಯಲ್ಲಿ ವ್ಯಾಪ್ತವಾದ ತನ್ನ ರೂಪವನ್ನು ತೋರಿಸಿದ್ದಾನೆ. ನೋಡಿ ದಿಗ್ಭ್ರಾಂತನಾಗಿದ್ದಾನೆ. ಆ ಭಗವಂತನನ್ನು ಬಗೆ ಬಗೆಯಿಂದ ಸ್ತೋತ್ರ ಮಾಡಿ ನಿನ್ನ ರೂಪವನ್ನು ನೋಡಬೇಕು ಅಂತ ಕೇಳಿದ ಅರ್ಜುನ ಮತ್ತೆ ಆ ರೂಪವನ್ನು ನೋಡಿ, ನಿನ್ನ ರೂಪ ನೋಡಬೇಕು ಅಂತ ಕೇಳಿದ, ದೇವರು ತೋರಿಸ್ದ, ಮತ್ತೆ ದೇವರನ್ನೇ ಕೇಳ್ತಾನೆ, ಇದ್ಯಾವ ರೂಪ ನಿಂದು? ಕಾಲೋಸ್ಮಿ, ಭಗವಂತ ಅಂದ, ನನ್ನ ಹೆಸರೇ ಕಾಲ. ನಾರಾಯಣ ಕಾಲಾಂತರ್ಗತ, ಕಾಲ ನಿಯಾಮಕ, ಕಾಲಾತೀತ, ತ್ರಿಕಾಲಜ್ಞ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲೋತ್ಪಾದಕ, ಕಾಲಮೂರ್ತಿ ನಾನದು. ಅದ್ಭುತವಾದ
ಅವನ ವಿಸ್ತೃತವಾದ ಬಾಯಿಯೊಳಗೆ ಎಲ್ಲರೂ ಪ್ರವೇಶ ಮಾಡ್ತಾ ಇದ್ದಾರೆ. ಕೆಲವರು ಭಯಭೀತರಾಗಿದ್ದಾರೆ, ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತಾನು ಕಂಡ ಅದ್ಭುತವಾದ ರೂಪವನ್ನು ವರ್ಣನೆ ಮಾಡ್ತಾ ಇದ್ದರೆ ಅದನ್ನೇ ವ್ಯಾಸರ ಅನುಗ್ರಹ ದೃಷ್ಟಿ ಪಡೆದು ಸ್ವಯಂ ಸಂಜಯ ನೋಡಿ ಅರ್ಜುನ ಕಂಡ ವಿಶ್ವರೂಪವನ್ನು ಧೃತರಾಷ್ಟ್ರನಿಗೆ ವರ್ಣನೆ ಮಾಡಿದ್ದಾನೆ. ಆಗ ಅರ್ಜುನ ಹೇಳ್ತಾ ಇದ್ದ, ಏವಂ ಸತತಯುಕ್ತಾಯೇ ಭಕ್ತ ತ್ವಾಂ ಪರ್ಯುಪಾಸತೆ. ಯಾರು ಸಂತತವಾಗಿ ಹಿಂದೆ ನೀನು ಹೇಳಿದಂತೆ ನಿನ್ನನ್ನು ನೋಡ್ತಾ ಇದ್ದಾರೆ, ಅವರು ಕಣ್ಣಿನನ್ನು ಹೊಂತಾರೆ. ಭಗವಂತನ ಅನುಗ್ರಹ ಆಯಿತು ಅಂತಾದರೆ ಮೋಕ್ಷ ಕಟ್ಟಿಟ್ಟ ಬುತ್ತಿ. ಆದರೆ ಹಾಗೆ ಮತ್ತೊಂದು ಮಾತಿದೆ, ಲಕ್ಷ್ಮೀ ದೇವಿಗೂ ಕೂಡ ಮೋಕ್ಷವನ್ನು ಕೊಡುವ ಯೋಗ್ಯತೆ ಇದೆ. ಉಪನಿಷತ್ತುಗಳಲ್ಲಿ ಆ ಕ್ರಮದಲ್ಲಿ ವರ್ಣನೆ ಮಾಡಿದ್ದಾರೆ.